ಹಲೋ ನಮಸ್ತೆ ಎಲ್ಲರಿಗೂ ಸವೀಸ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಿಮಗೆ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗ್ತಿರ್ಬೋದು ಇವರೇನೋ ಸಾಂಬಾರ್ ರೆಸಿಪಿ ಅಥವಾ ರೈಸ್ ರೆಸಿಪಿ ತೋರಿಸ್ತಿದ್ದಾರೆ ಅಂತ. ನಾನಿವತ್ತು ನಿಮಗೆ ಮಾಡಿ ತೋರಿಸ್ತಾ ಇರೋದು ತರಕಾರಿ ಬೇಳೆ ಸಾಂಬಾರು. ಅದಕ್ಕೆ ಮೊದಲಿಗೆ ನಾನೊಂದು ಬೌಲಲ್ಲಿ 3 ಟೇಬಲ್ ಸ್ಪೂನ್ ಆಗೋಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಒಂದು ಕುಕ್ಕರಿಗೆ ಟ್ರಾನ್ಸ್ಫರ್ ಮಾಡಾದಮೇಲೆ ಅದಕ್ಕೆ ಒಂದು ಗ್ಲಾಸ್ ಆಗೋಷ್ಟು ನೀರು ಹಾಕಿ ಒಂದು 2-3 ಡ್ರಾಪ್ಸ್ ಆಗೋಷ್ಟು ಆಯಿಲ್ ಹಾಕಿ, ಆಮೇಲೆ ಒಂದು 1/4 ಚಮಚ ಆಗೋಷ್ಟು ಟರ್ಮರಿಕ್ ಅರಿಶಿನ ಪುಡಿ ಹಾಕಿಬಿಟ್ಟು ಒಂದು 2 ವಿಸಿಲ್ ತೊಗೋಬೇಕು. ಕುಕ್ಕರಿಗೆ ಹಾಕಿಬಿಟ್ಟು 2 ವಿಸಿಲ್, ಜಾಸ್ತಿ ಬೇಳೆ ಬೇಯಿಸೋಕ್ಕೆ ಹೋಗಬೇಡಿ, ಒಂದು 2 ವಿಸಿಲ್ ತೊಗೊಳ್ಳಿ. ಸೊ ಇವಾಗ ತರಕಾರಿ ಬೇಳೆ ಸಾಂಬಾರು ಅಂದ ತಕ್ಷಣ ಅದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಮೊದಲಿಗೆ ಕೊಬ್ಬರಿ, ಬೆಳ್ಳುಳ್ಳಿ, ಒಂದು ಅರ್ಧ ಟೊಮೆಟೊ, ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಹುರುಗಡ್ಲೆ ಅಥವಾ ಪುಟಾಣಿ, ಅದಕ್ಕೆ ಮಸಾಲೆ ಖಾರದ ಪುಡಿ, ಚಿಲ್ಲಿ ಪೌಡರ್ ಮತ್ತು ಉಪ್ಪು ಹಾಕಿಬಿಟ್ಟು ನುಣ್ಣದಾಗಿ ರುಬ್ಕೋಬೇಕು. ಈ ಥರ ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ಅದಾದಮೇಲೆ ತರಕಾರಿಗಳು ಬೀನ್ಸು, ಪೊಟ್ಯಾಟೊ, ಆನಿಯನ್ನು, ಕ್ಯಾರೆಟು, ಟೊಮ್ಯಾಟೊ, ನುಗ್ಗೆಕಾಯಿ, ಆಮೇಲೆ ಹುಣಸೆ ರಸ. ಬೇಳೆ ಈ ಥರ ಬೆಂದಿದೆ ನೋಡಿ. ಇವಾಗ ಒಂದು ಬೋಗಾಣಿ ಅಥವಾ ಪ್ಯಾನ್ ಇಟ್ಬಿಟ್ಟು ಅದರಲ್ಲಿ ಸ್ವಲ್ಪ ಆಯಿಲು, ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು, ಆಮೇಲೆ 1-2 ಒಣಮೆಣಸಿನ್ಕಾಯಿ ಹಾಕ್ಬಿಟ್ಟು ನೀಟಾಗಿ ಬಾಡಿಸಿ, ಆಮೇಲೆ ಅರಿಶಿನ ಪುಡಿ ನೀಟಾಗಿ ಹಾಕ್ಬಿಟ್ಟು ಬಾಡಿಸಿ, ಎಲ್ಲನೂ ಚೆನ್ನಾಗಿ ಬಾಡಿಸಿ. ಅದಾದಮೇಲೆ ಈರುಳ್ಳಿ ಎಲ್ಲ ತರಕಾರಿಗೂ ಒಂದು 10 ಸೆಕೆಂಡ್ಸು ಈ ಥರ ನೀಟಾಗಿ ಹುರ್ಕೋಬೇಕು. ಈರುಳ್ಳಿ ಆದಮೇಲೆ ಆಲೂಗಡ್ಡೆ, ಎಲ್ಲ ತರಕಾರಿಗೂ 10 ಸೆಕೆಂಡ್ಸ್ ಈ ಥರ ಫ್ರೈ ಮಾಡ್ಕೊಬಿಟ್ಟು ಇವಾಗ ಬೀನ್ಸ್ ಹಾಕ್ತಿದ್ದೀನಿ ನೋಡಿ. ಕ್ಯಾರೆಟು, ನುಗ್ಗೆಕಾಯಿ, ಡ್ರಮ್ ಸ್ಟಿಕ್, ಲಾಸ್ಟಿಗೆ ಟೊಮೆಟೊ ಹಾಕ್ಬಿಟ್ಟು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿ ಒಂದು 10-20 ಸೆಕೆಂಡ್ಸ್ ಈ ಥರ ಹುರ್ಕೋಬೇಕು. ಹುರಿದಾದ್ಮೇಲೆ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಮಸಾಲ ಪೇಸ್ಟು, ಆ ಪೇಸ್ಟ್ ಹಾಕಿಬಿಟ್ಟು ಚೆನ್ನಾಗಿ ಕುದಿಸಿ, ನೀಟಾಗಿ ಎಲ್ಲನೂ ಹಾಕಿ ಮಸಾಲೆ ಪೇಸ್ಟೆಲ್ಲ ಹಾಕಿಬಿಟ್ಟು ಪೇಸ್ಟ್ ಹಾಕಿ ಹುರಿದ್ಮೇಲೆ ಇದಕ್ಕೆ ಹುಣಸೆ ರಸ, ನಾವೇನು ಹುಣಸೆ ಹಣ್ಣು ನೆನೆ ಇಟ್ಕೊಂಡಿರ್ತೀವಲ್ಲ ಹುಣಸೆ ಹಣ್ಣಿನ ರಸ ನೀಟಾಗಿ ಕಿವುಚ್ಬಿಟ್ಟು ಹಾಕಿ, ಹುಣಸೆ ಹಣ್ಣಿನ ರಸ ಹಾಕಿದ್ಮೇಲೆ ಕುದಿಯೋಕೆ ಬಿಡಿ. 1-2-3 ಮಿನಿಟ್ಸ್ ಆದರೂ ಚೆನ್ನಾಗಿ ಕುದಿಬೇಕು. ಹಸಿ ವಾಸನೆ ಎಲ್ಲ ಹೋಗೋವರೆಗೂ, ಕೊಬ್ಬರಿ ಪುಟಾಣಿ ಇದರದ್ದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಕುದಿಯೋಕೆ ಬಿಡಿ. ಇದೆಲ್ಲ ಕುದಿಯೋಕೆ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆದಮೇಲೆ ಇದನ್ನು ಬೇಳೆ ಕುದಿಸ್ಕೊಂಡಿರ್ತೀವಲ್ಲ ಆ ಕುಕ್ಕರಿಗೆ ಟ್ರಾನ್ಸ್ಫರ್ ಮಾಡಿ. ಇದರಲ್ಲಿ ಒಂಚೂರು ಬಿಸಿ ನೀರು ಪಕ್ಕಕ್ಕೆ ಕಾಯಿಸಿಟ್ಕೊಂಡ್ಬಿಟ್ಟು ಬಿಸಿ ನೀರು ಹಾಕಿ ಬೋಗಣಿಯಲ್ಲಿ ಹಾಕಿಬಿಟ್ಟು ಈ ಥರ ಕ್ಲೀನಾಗಿ ಎಲ್ಲ ಮಸಾಲೆ ಎಲ್ಲ ಇದಾಗೋವರೆಗೂ ನೀರು ಹಾಕಿಬಿಟ್ಟು ಅಲುಗಾಡಿಸಿ ಆಮೇಲೆ ಕುಕ್ಕರಿಗೆ ಟ್ರಾನ್ಸ್ಫರ್ ಮಾಡಿ. ಸೊ ಇದಾದಮೇಲೆ ಒಂಚೂರು ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿ, ಉಪ್ಪು ಅಂತೂ ಆಲ್ರೆಡಿ ಮಸಾಲೆಯಲ್ಲಿ ಹಾಕಿಬಿಟ್ಟು ರುಬ್ಬಿರ್ತೀವಿ. ಸೊ ಈ ಟೈಮಲ್ಲಿ ಬೆಲ್ಲ ಹಾಕಿಬಿಟ್ಟು ಒಂಚೂರು ಟೇಸ್ಟ್ ನೋಡಿ ಕುಕ್ಕರಿನ ಲಿಡ್ ಹಾಕಿಬಿಟ್ಟು 1 ವಿಸಿಲ್ ತೊಗೋಬೇಕಷ್ಟೆ. ಎಲ್ಲ ತರಕಾರಿ ಬೇಯೋವರೆಗೂ 1 ವಿಸಿಲ್ ಅಷ್ಟೇ, ಜಾಸ್ತಿ ಬೇಯಿಸಬಾರ್ದು. ಒಂದೇ 1 ವಿಸಿಲ್ ಆದ ತಕ್ಷಣ ತೆಗೆದುಬಿಟ್ಟು ನೋಡಿ ಸಾಂಬಾರು ಈ ಥರ ಚೆನ್ನಾಗಿ ಬಂದಿರುತ್ತೆ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಸರ್ವ್ ಮಾಡೋಣ ಬನ್ನಿ. ಇವಾಗ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ ನೋಡಿಲಿ. ಅನ್ನ, ಸಾರು, ಸ್ವಲ್ಪ ತುಪ್ಪ, ಅದ್ರ ಜೊತೆ ನೆಂಚ್ಕೊಳ್ಳೋಕೆ ಉಪ್ಪಿನಕಾಯಿ, ಪಾಪಡು ಏನಾದರೂ ಇದ್ದರೆ ತಿನ್ನೋ ಮಜಾನೇ ಬೇರೆ. ತಿಂದ್ಬಿಟ್ಟು ಟೇಸ್ಟ್ ಮಾಡಿಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿದೆ ಅಂತ. ನೋಡೋದಕ್ಕೆ ಚೆನ್ನಾಗಿ ಕಾಣ್ತಿದೆ. ತಿಂದರೆ ಇದ್ರ ರುಚಿ ಹೇಗಿರುತ್ತೆ ಅಂತ ನೀವೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ. ಒಂದು ಸತಿ ಮಾಡಿ ಟ್ರೈ ಮಾಡಿ. ಟೇಸ್ಟ್ ನೋಡಿ, ಇವಾಗ ತಗೊಳ್ಳಿ, ನೀವು ಟೇಸ್ಟ್ ನೋಡಿ.